ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಮತ್ತು ಒಂದು ವಿಡಿಯೋ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ. ಅದೇನೆಂದರೆ ಮೈ ವಾಚ್ ಕಲೆಕ್ಷನ್ಸ್. ಸೊ ಈಗ ನನ್ನ ಹತ್ರ ಅಂತ ಕಾಸ್ಟ್ಲಿಯೆಸ್ಟ್ ವಾಚಸ್ ಏನಿಲ್ಲ. ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗಿದೆ. ಬಟ್ ಸ್ಟಿಲ್ ಏನಾದರೂ ಒಂದು ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಾಗ ಸೊ ನನ್ನ ಮೈಂಡಿಗೆ ಬಂದಿದ್ದು ಮೈ ವಾಚ್ ಕಲೆಕ್ಷನ್ಸ್. ಯಾಕೆ ನಾನು ವಾಚ್ ಕಲೆಕ್ಷನ್ಸ್ನ ಮಾಡಬಾರ್ದು ಅಂತ. ಬಟ್ ನನಗೆ ನಾನು ಐ ಆಮ್ ನಾಟ್ ಎ ವಾಚ್ ಪರ್ಸನ್. ಬಟ್ ಅಂದರೆ ಹಾಕ್ತಿರ್ತೀನಿ ವಾಚಸ್ನ. ಸೊ ಇಷ್ಟ ಆಗುತ್ತೆ. ಏನಂದರೆ ಮೇ ಬಿ ನಾನು ಒಂದು ವಾಚ್ ಏನೋ ತೊಗೊಂಡಿದ್ದೆ ಸ್ಕೂಲ್ ಡೇಸಲ್ಲಿ, ಅದು ಲುಕ್ಕಲ್ಲ. ಅದು ಬಿಟ್ಟರೆ ನಾನು ವಾಚಸ್ ತೊಗೊಂಡೇ ಇಲ್ಲ, ಎಲ್ಲ ನಂಗೆ ಗಿಫ್ಟೆಡೇ ಬಂದಿರೋದು. ಸೊ ಹಾಗಾಗಿ ನಾನು ಈ ವಿಡಿಯೋ ಮಾಡೋಣ ಅಂತ. ಸೊ ನನ್ನ ವಾಚಸ್ನ ನಿಮಗೆ ತೋರಿಸ್ಕೊಡ್ತೀನಿ ಯಾವ್ಯಾವ್ದಿದೆ ನನ್ನ ಹತ್ರ ವಾಚಸ್ ಅಂತ. ಕಾಸ್ಟ್ಲಿಯೆಸ್ಟ್ ವಾಚ್ ಅಂದರೆ ನನ್ನ ಹತ್ರ ಇರೋದು ಅರ್ಮಾನಿ ಎಕ್ಸ್ಚೇಂಜ್. ಇದು ನನ್ನ ಹಸ್ಬೆಂಡ್ ನಮ್ಮ ಮದುವೆ ದಿನ, ರಿಸೆಪ್ಷನ್ ದಿನ ನನ್ನ ಫ್ರೆಂಡ್ ಹತ್ರ ಕಳಿಸಿದ್ರು ಈ ಥರ ಅರ್ಮಾನಿ ಎಕ್ಸ್ಚೇಂಜ್ ವಾಚ್. ಇದೊಂದು ಇದು ನನಗೆ ತುಂಬ ಇಷ್ಟ ಆಗಿರೋ ವಾಚ್. ಮೇ ಬಿ ಕಾಸ್ಟ್ ಬಂದು 13K. ಯಾಕಂದರೆ ನಾನು ಇದನ್ನು ಗೂಗಲ್ ಮಾಡಿ ನೋಡಿದ್ದೆ, ಇದ್ರ ಪ್ರೈಸ್ ಏನಿದೆ ಅಂತ. ಹುಡುಗಿರಂಗೆ ಅಲ್ವಾ, ಸ್ವಲ್ಪ ಪ್ರೈಸಸ್ ತಿಳ್ಕೊಳಕ್ಕೆ ಇಷ್ಟಪಡ್ತೀವಿ, ಗಿಫ್ಟ್ ಆದರೂ ಕೂಡ. ಬಟ್ ಅವ್ರಿಗೆ ಗೊತ್ತಿಲ್ಲದೆ ನಾನು ಈ ಪ್ರೈಸ್ನ ಚೆಕ್ ಮಾಡಿದ್ದೆ. ಇದ್ರದ್ದು ಪ್ರೈಸ್ ಬಂದು 13,000. ಇದೇ ನನ್ನ ಹತ್ರ ಕಾಸ್ಟ್ಲಿಯೆಸ್ಟ್ ವಾಚ್ ಅಂದರೆ ಇವಾಗ ಸದ್ಯ ಇರೋದು. ಇದೊಂದು ವಾಚ್ ಆಯಿತಾ. ಇದು ನಂದು ಥರ ಗೋ ಟು ವಾಚ್ ಥರ. ಇದು ಯಾವಾಗಲೂ ಯೂಶ್ವಲಾಗಿ ಹಾಕ್ಕೊಳ್ತಾ ಇರ್ತೀನಿ. ಈಗ ಈ ವಾಚ್ಗೆ 2 years ಕಂಪ್ಲೀಟ್ ಆಗಿದೆ ನಿನ್ನೆಗೆ. ಸೊ ಈ ವಾಚ್ ಆಯಿತಾ. ಇದು ಅಷ್ಟೇ. ಈ ವಾಚ್ ಕೂಡ ನನ್ನದು ಒಂಥರ ಫೇವ್ರೆಟ್ ವಾಚ್. ಇದು ನನ್ನ ಫ್ರೆಂಡ್ ಗಿಫ್ಟ್ ಮಾಡಿದ್ದು. ಇದು ಫಾಸ್ಟ್ ಟ್ರ್ಯಾಕು. ಇದು ನನ್ನ ಪ್ರೈಸ್ ನಂಗೆ ಗೊತ್ತು. ಯಾಕಂದರೆ ಈಗ ಗೂಗಲ್ ಅಂದರೆ ಇದು ಪರ್ಟಿಕ್ಯುಲರ್ ಇದನ್ನು ಗೂಗಲ್ ಮಾಡಿರಲಿಲ್ಲ, ಏನೋ ಅಮೆಝಾನಲ್ಲ ಎಲ್ಲೋ ನೋಡಬೇಕಾದ್ರೆ ಇದ್ರದ್ದು ಕಾಸ್ಟ್ ಗೊತ್ತಾಗಿತ್ತು ನನಗೆ. ಮೇ ಬಿ ಇದೊಂದು 2K ಅನಿಸುತ್ತೆ ನನಗೆ ಗೊತ್ತಿರೋ ಪ್ರಕಾರ. ಸೊ ಇದು ಒಂಥರ ತುಂಬ ಜನ ಹುಡುಗಿರು ಹಾಕ್ಕೊಂಡಿರೋದನ್ನ ನೋಡಿದ್ದೀನಿ ಈ ವಾಚ್ನ. ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ನಾನು ಶೆಲ್ ಹೋಗಬಾರ್ದು, ಬೇಗ ಡೌನ್ ಆಗಬಾರ್ದು ಅಂತ ಅದನ್ನು ರಿಮೂವ್ ಮಾಡಿರ್ತೀನಿ. ಅದು ಸೊ ಈ ವಾಚ್ ಕೂಡ ನನ್ನ ಫೇವ್ರೇಟ್. ಇದು ಕಾಟನ್ ಸ್ಯಾರೀಸ್ಗೆ, ಕುರ್ತಾಗಳಿಗೆ, ಆಮೇಲೆ ಎಲ್ಲ ಡ್ರೆಸ್ ವೇರ್ಸ್ಗೂ ಇದು ಇಟ್ ಸೂಟ್ಸ್ ಆ್ಯಕ್ಚುಲಿ. ಸೊ ಒನ್ ಮೋರ್ ಫಾಸ್ಟ್ ಟ್ರ್ಯಾಕ್ ವಾಚ್. ಇದು ನನಗೆ ನಂದೊಂದು ಕ್ಲಬ್ ಹೌಸ್ ಫ್ರೆಂಡ್ ಗಿಫ್ಟ್ ಮಾಡಿರೋದು ಫಾಸ್ಟ್ ಟ್ರ್ಯಾಕ್ ವಾಚ್. ಬಟ್ ಇದೊಂಚೂರು ಬೆಲ್ಟ್ ಹೋಗಿದೆ, ಅಂದರೆ ತುಂಬ ಯೂಸ್ ಮಾಡಿ ಒಂಚೂರು ಹಾಳಾಗಿದೆ. ಬಟ್ ಇದು ಗಿಫ್ಟ್ ಅಲ್ವಾ, ಸೊ ಹಾಗೆ ಇಟ್ಕೊಂಡಿದ್ದೀನಿ. ಬಟ್ ಹಾಕ್ತಿರ್ತೀನಿ ಯಾವಾಗಾದರೂ. ಇದು ಕೂಡ ಒಂದು ನನ್ನ ಫಾಸ್ಟ್ ಟ್ರ್ಯಾಕ್ ವಾಚ್. ಇದು ಒಂಥರ ಚೆನ್ನಾಗಿದೆ. ನಾನು ಅದನ್ನು ವಿಚಾರಿಸಿದ್ದೀನಿ, ಬೇಕಂದರೆ ಏನದು ಬೆಲ್ಟ್ನ ಚೇಂಜ್ ಮಾಡಿಕೊಡ್ತಾರಂತೆ. ಸೊ ಪ್ಲ್ಯಾನ್ ಮಾಡಬೇಕು, ಯಾವ್ದಾದ್ರು ಒಂದು ಬ್ರೌನ್ ಶೇಡು ಯಾವ್ದಾದ್ರು ಒಂದು ಬೆಲ್ಟ್ನ ಹಾಕ್ಸ್ಬೇಕು ಇದಕ್ಕೆ. ಸೊ ಮೈ ಥರ್ಡ್ ವಾಚ್ ಈಸ್ ಜೋಕರ್ ಆ್ಯಂಡ್ ವಿಚ್. ಇದು ಅಷ್ಟೇ ಗಿಫ್ಟು, ನನ್ನ ಫ್ರೆಂಡ್ ಗಿಫ್ಟ್ ಮಾಡಿರೋದು. ಸೊ ಇದಕ್ಕೆ ಒಂದು ಬ್ರೇಸ್ಲೆಟ್, ಕಡ ಥರ ಒಂದು ಬ್ರೇಸ್ಲೆಟ್ ಬಂದಿತ್ತು. ಸೊ ಇದು ನನಗೆ ತುಂಬ ಇಷ್ಟ. ಇದು ಏನಂದರೆ ಏನು ಹೇಳ್ತಾರೆ, ಇದ್ರದ್ದು ಕಾಸ್ಟ್ ಒಂದು 2.5 ಅನಿಸುತ್ತೆ ನನ್ನ ಪ್ರಕಾರ. ಯಾಕಂದರೆ ಇದು ನಾನು ಆನ್ಲೈನ್ ಅವ್ರದ್ದು ವೆಬ್ಸೈಟ್ ಇದೆ, ಅದರಲ್ಲಿ ಚೆಕ್ ಮಾಡಿದ್ದೀನಿ. ಇದು ತುಂಬ ಚೆನ್ನಾಗಿ ಒಂಥರ ರನ್ನಿಂಗಲ್ಲಿದೆ ಈ ಬ್ರ್ಯಾಂಡ್ ನನಗೆ ಗೊತ್ತಿರೋ ಪ್ರಕಾರ. ಇದು ಏನದು ಮ್ಯಾಗ್ನೆಟ್ ಕೊಟ್ಟಿದ್ದಾರೆ. ಸೊ ಈ ಥರ. ಬಟ್ ಒಂಚೂರು ಇದು ಕಲರ್ ಡಿಮ್ ಆಗಿದೆ. ಬಟ್ ಸ್ಟಿಲ್ ಇದು ನನ್ನ ಗಿಫ್ಟ್ ಅಲ್ವಾ, ಸೊ ನಾನು ಅಂದರೆ ಹಾಕ್ತಾ ಇರ್ತೀನಿ ಅವಾಗವಾಗ. ಇದು ವೈಟ್ ಇದು ಬಂದಿದೆ. ಸೊ ಇದು ಅಷ್ಟೇ ಎಲ್ಲ ಥರದ್ದು ಇರಬೇಕಂತ ಇದು ನನ್ನ ಹತ್ರ ಹಾಗೆ ಇಟ್ಕೊಂಡಿದ್ದೀನಿ. ಇದು ಮ್ಯಾಗ್ನೆಟ್ ಕೊಟ್ಟಿದ್ದಾರೆ, ಮ್ಯಾಗ್ನೆಟ್ ಇದೆ. ಸೊ ನಾವು ಇದನ್ನು ಈ ಥರ ನಮಗೆಷ್ಟು, ನಮ್ಮ ಹ್ಯಾಂಡ್ಸ್ಗೆ ಎಷ್ಟು ಇದು ಬೇಕೋ ಆ ಥರ ನಾವು ಇದನ್ನು ಸೆಟಪ್ ಮಾಡ್ಕೋಬೋದು. ಸೊ ಒನ್ ಮೋರ್ ಈಸ್ ದೇರ್.
ಸೊ ಇನ್ನೊಂದು ವಾಚ್ ಅಂತ ಹೇಳಿದ್ನಲ್ವಾ, ಇದು ಟೈಮೆಕ್ಸ್ ಅವ್ರದ್ದು ಪ್ಲಸ್ ಟೈಟಾನ್ ಅವ್ರದ್ದು, ಇದೆರಡು ಕಪಲ್ ವಾಚ್. ಸೊ ಏನು ಕಪಲ್ ವಾಚ್ ಅಂತ ಅಂದ್ರೆ, ನನಗೆ ಮತ್ತು ನನ್ನ ಹಸ್ಬೆಂಡ್ಸು ಇದನ್ನು ಇದು ಲೈಕ್ 2 years ಆಯಿತು, ಇದನ್ನು ನಾನು ಇನ್ನೂ ಯೂಸೇ ಮಾಡಿಲ್ಲ ನೋಡಿ. ಕವರ್ ಕೂಡ ನಾನು ಇದು ಮಾಡಿಲ್ಲ, ಬಟ್ ಯಾಕಂದರೆ ಇದು ಮೇ ಬಿ ನಂಗೆ ಟೈಮ್ ಸಿಕ್ಕಿಲ್ವೋ ಅಥವಾ ಏನೋ ಗೊತ್ತಿಲ್ಲ, ಇದನ್ನು ವಾಚಲ್ಲಿ ವಾಚ್ ಶಾಪ್ಗೆ ಸರ್ವಿಸ್ ಮಾಡಿಸ್ಬೇಕು. ಬಿಕಾಸ್ ಇದನ್ನು ಸರ್ವಿಸ್ ಇನ್ ದ ಸೆನ್ಸ್ ಚೈನ್ ನನಗೆ ಎಕ್ಸ್ಟ್ರಾ ತುಂಬ ದೊಡ್ಡ ಆಗುತ್ತೆ. ಸೊ ಇಷ್ಟು ಬಟ್ ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ನಾನು ಚೈನ ತೆಗಿಸ್ಬೇಕು, ಆ ಕಡೆ ಈ ಸೈಡ್ ಎರಡು ಚೈನ ತೆಗೆಸಿ ಐ ನೀಡ್ ಟು ವೇ ದಿಸ್ ವಾಚ್. ಸೊ ಇದು ನನಗೆ ಕ್ಲಬ್ ಹೌಸಲ್ಲಿ ಇದು ಈ ಥರ ಪ್ಯಾಕಿಂಗ್ ಈ ಥರ ಇತ್ತು. ಒಂದು ನಿಮಿಷ ತೋರಿಸ್ತೀನಿ. ನ್ಯೂ ಬಿಗಿನಿಂಗ್ಸ್ ಟೈಟಾನ್. ಸೊ ಇದು ಕಪಲ್ ವಾಚ್, ಟೈಟಾನ್ ಮತ್ತು ಟೈಮ್ಯಾಕ್ಸ್. ಇದು ನನಗೆ ಕ್ಲಬ್ ಹೌಸಲ್ಲಿ ಎಲ್ಲರೂ ನನಗೆ ಫ್ರೆಂಡ್ಸ್ ನನ್ನ ಮದುವೆಗೆ ಗಿಫ್ಟ್ ಮಾಡಿದರು ಇದನ್ನು. ಕ್ಲಬ್ ಹೌಸ್ ಅಂತ ಒಂದು ಆ್ಯಪ್ ಇದೆ, ಆ ಆ್ಯಪಲ್ಲಿ ನಂಗೆ ತುಂಬ ಜನ ಫ್ರೆಂಡ್ಸ್ ಆಗಿದ್ದರು. ಸೊ ಅದರಲ್ಲಿ ಸಿಕ್ಕಿರ್ತಕ್ಕಂಥ ಕ್ಲೋಸ್ ಫ್ರೆಂಡ್ಸ್, ಕ್ಲೋಸ್ ಸರ್ಕಲ್ ನನಗೆ ಇದನ್ನು ಗಿಫ್ಟ್ ಮಾಡಿದರು. ಸೊ ಇದು ನಂದು ಲೇಡಿ ವಾಚ್ ಬಂದು ಟೈಮೆಕ್ಸ್ ಆಗಿರುತ್ತೆ ಬ್ರ್ಯಾಂಡ್. ಜೆಂಟ್ಸ್ದು ಇದು ಟೈಟಾನ್ ಅವ್ರದ್ದು. ಸೋಮು ಅವ್ರಿಗೂ ಇಷ್ಟ ಆಗಿದೆ ಇದು ಚೈನು. ಸೊ ಅವರು ಮೇ ಬಿ ಅವ್ರಿಗೂ ಇದು ಅನಿಸುತ್ತೆ, ಏನು ಹೇಳ್ತಾರೆ, ಸ್ವಲ್ಪ ಲೂಸ್ ಆಗ್ಬೋದು. ಇದನ್ನು ಚೈನ್ ತೆಗ್ಸಿ, ಇದು ಅಷ್ಟೇ ಯೂಸೇ ಮಾಡಿಲ್ಲ ಇದೆರಡು ವಾಚು. ಸೊ ಇದೊಂದು ಲೆದರ್ ಬೆಲ್ಟ್ ವಾಚ್, ಫಾಸಿಲ್. ಇದು ನಂದಲ್ಲ, ಸೋಮು ಅವ್ರ ವಾಚು. ಸೊ ಕೌಂಟ್ ಕಡಿಮೆ ಅನ್ನಿಸ್ತು ಈಗ ನಾನು ತೋರಿಸಿರೋ ವಾಚಸ್ಸು. ಏನದು ಅರ್ಮಾನಿ ಎಕ್ಸ್ಚೇಂಜ್ 1, ಫಾಸ್ಟ್ ಟ್ರ್ಯಾಕ್ ಒಂದು 2 ತೋರಿಸಿದೆ, 3+ ಜೋಕರ್ ಆ್ಯಂಡ್ ವಿಚ್ 3+4 5 6 ವಾಚಸ್ ತೋರಿಸಿದೆ. ಸೊ ಇದೊಂದು ತೋರಿಸ್ಬಿಡೋಣ ಸೋಮು ಅವ್ರದ್ದು ಅಂತ. ಇದು ಒಂದು ಕಾಸ್ಟ್ಲಿಯೆಸ್ಟ್ ವಾಚ್, ಮೇ ಬಿ ಇದೊಂದು 14-15K ಇರ್ಬೋದು. ಅವರು ಇದನ್ನು ಅವ್ರ ಮದುವೆ ಟೈಮಲ್ಲಿ ತೊಗೊಂಡಿದ್ದು. ಸೊ ಅದೇ ಏನೋ ಈ ಅರ್ಮಾನಿ ಎಕ್ಸ್ಚೇಂಜ್ ತೊಗೊಂಡಾಗ ಇದೆರಡು ಜೊತೆಗೆ ತೊಗೊಂಡಿದ್ರು. ಚೆನ್ನಾಗಿದೆ ಅಲ್ಲ. ಸೊ ಇದು ನನಗೊಂಥರ ಈ ಟಾಮ್ ಬಾಯ್ ಥರ. ನಾನು ಸ್ವಲ್ಪ ಇವಾಗ ಶೂಟ್ ಕಡಿಮೆ ಮಾಡಿದ್ದೀನಿ. ಸೊ ಈ ಥರ ನನಗೆ ಈ ಥರ ಸ್ವಲ್ಪ ಬಿಗ್ ಸೈಜ್ ವಾಚಸ್ನ ಹಾಕ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ, ಯಾವಾಗಾದ್ರೂ ಹಾಕ್ಕೋಬೇಕು. ಸೊ ಇದು ಸೋಮು ಅವ್ರ ವಾಚ್, ಫಾಸಿಲ್. ಸೊ ಇದಾಗಿತ್ತು ನನ್ನ ವಾಚಸ್ ಸ್ಟೋರಿ. ವಾಚಸ್ ಅಂದರೆ ಎಲ್ರಿಗೂ ಇಷ್ಟ. ಆಮೇಲೆ ಇನ್ನೊಂದು ಮಿತ್ತಿದೆ, ಲೈಕ್ ವಾಚಸ್ನ ನಾವು ಗಿಫ್ಟ್ ಕೊಡಬಾರ್ದು, ವಾಲ್ ಕ್ಲಾಕ್ಸ್ನ ಗಿಫ್ಟ್ ಕೊಡಬಾರ್ದು ಅಂತ ಕೇಳ್ಪಟ್ಟಿದ್ದೀನಿ ಸುಮಾರು ಜನ. ಲೈಕ್ ನಮ್ಮ ಬ್ಯಾಡ್ ಟೈಮ್ ಅವ್ರಿಗೆ ಹೋಗುತ್ತೆ, ಇಲ್ಲ ನಮ್ಮ ಗುಡ್ ಟೈಮ್ ಅವ್ರಿಗೆ ಹೋಗುತ್ತೆ ಅಂತ. ಬಟ್ ಐ ಡೋಂಟ್ ಬಿಲೀವ್ ಇನ್ ದೋಸ್ ಥಿಂಗ್ಸ್. ಯಾಕಂದರೆ ನನಗೆ ತುಂಬ ಜನ ಗಿಫ್ಟ್ಸ್ ಮಾಡಿರೋದು ವಾಚಸ್ನ. ನಾನೊಂದು ಇಬ್ಬರಿಗೇನೋ ಗಿಫ್ಟ್ ಮಾಡಿದ್ದೀನಿ. ಸೊ ನಾನು ಅದನ್ನೆಲ್ಲ ನಂಬೋದಿಲ್ಲ, ನೀವು ಅದನ್ನೆಲ್ಲ ನಂಬಕ್ಕೆ ಹೋಗ್ಬೇಡಿ. ನಮ್ಮ ಟೈಮ್ ನಮಗೆ, ಅವ್ರ ಟೈಮ್ ಅವ್ರಿಗೆ. ನಾವು ಕಷ್ಟಪಟ್ಟರೆ ನಮ್ಗೆ ಸುಖ ಸಿಗುತ್ತೆ. ನಾವೇನೋ ಕಷ್ಟಪಡ್ದಲೆ ಏನೂ ಆಗಲ್ಲ, ಲೈಕ್ ಬ್ಯಾಡ್ ಟೈಮ್ ಇದ್ದೇ ಇರುತ್ತೆ. ಸೊ ಅದೆಲ್ಲ ನೀವು ನಂಬಕ್ಕೆ ಹೋಗ್ಬೇಡಿ ಅಂತ ಇದು ನನ್ನ ಪರ್ಸ್ನಲ್ ಒಪಿನಿಯನ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್. ಹೀಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಪ್ರೊಫೈಲ್ನ, ಯಾರು ಪೇಜ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ. ಸೊ ಇದನ್ನೆಲ್ಲ ನಂಗೆ ಲೈಕ್ ಹೇಳ್ದಾಗ ನಂಗೆ ನಗು ಬರುತ್ತೆ. ನಾನು ವೀಡಿಯೋಸ್ನ ನೋಡ್ಬೇಕಾರೆ ಈ ಥರನೂ ಒಂದು ನಂಗೆ ಟೈಮ್ ಬರ್ತಿತ್ತಾ ಅಂದರೆ ಲೈಕ್ ಏನು ಹೇಳ್ತಾರೆ, ಕಂಟೆಂಟ್ ಕ್ರಿಯೇಟರ್ ಆಗ್ತೀನಾ ಅಂತ ಯೂಶ್ವಲಾಗಿ ಏನೋ ಇನ್ಸ್ಟಾ ಎಲ್ಲ ಸ್ಕ್ರೋಲ್ ಮಾಡ್ಬೇಕಾದ್ರೆ ಇದಾರು ಹೇಳ್ಬೇಕಾ ಅನ್ನೋ ಯೋಚನೆ ಬರುತ್ತೆ. ಸೊ ಏನಿವೆ ನಾನು ಈಗೇನು ಯೂಟ್ಯೂಬ್ ಅನ್ನೋ ಜರ್ನಿಗೆ ಪಾದಾರ್ಪಣೆ ಮಾಡಿದ್ದೀನಿ. ಸೊ ಎಲ್ಲರೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಡೂ ಸಬ್ಸ್ಕ್ರೈಬ್, ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಷ್ಟ ಆದರೆ ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು. ಈಗ ಏನಾದರೂ ಒಂದು ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು. ಸೊ ಇನ್ನೊಂದು ವಾಚ್ ಅಂತ ಹೇಳಿದ್ನಲ್ವಾ, ಇದು ಟೈಮೆಕ್ಸ್ ಅವ್ರದ್ದು ಪ್ಲಸ್ ಟೈಟಾನ್ ಅವ್ರದ್ದು, ಇದೆರಡು ಕಪಲ್ ವಾಚ್. ಸೊ ಏನು ಕಪಲ್ ವಾಚ್ ಅಂತ ಅಂದ್ರೆ, ನನಗೆ ಮತ್ತು ನನ್ನ ಹಸ್ಬೆಂಡ್ಸು ಇದು ಲೈಕ್ 2 years ಆಯಿತು, ಇದನ್ನು ನಾನು ಇನ್ನೂ ಯೂಸೇ ಮಾಡಿಲ್ಲ ನೋಡಿ. ಕವರ್ ಕೂಡ ನಾನು
ಇದು ಮಾಡಿಲ್ಲ. ಬಟ್ ಯಾಕಂದರೆ ಇದು ಮೇ ಬಿ ನಂಗೆ ಟೈಮ್ ಸಿಕ್ಕಿಲ್ವೋ ಅಥವಾ ಏನೋ ಗೊತ್ತಿಲ್ಲ, ಇದನ್ನು ವಾಚಲ್ಲಿ ವಾಚ್ ಶಾಪ್ಗೆ ಸರ್ವಿಸ್ ಮಾಡಿಸ್ಬೇಕು. ಬಿಕಾಸ್ ಇದನ್ನು ಸರ್ವಿಸ್ ಇನ್ ದ ಸೆನ್ಸ್ ಚೈನ್ ನನಗೆ ಎಕ್ಸ್ಟ್ರಾ ತುಂಬ ದೊಡ್ಡ ಆಗುತ್ತೆ. ಸೊ ಇಷ್ಟು ಬಟ್ ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ನಾನು ಚೈನ ತೆಗೆಸ್ಬೇಕು, ಆ ಕಡೆ ಈ ಸೈಡ್ ಎರಡು ಚೈನ ತೆಗೆಸಿ ಐ ನೀಡ್ ಟು ವೇ ದಿಸ್ ವಾಚ್. ಸೊ ಇದು ನನಗೆ ಕ್ಲಬ್ ಹೌಸಲ್ಲಿ ಇದು ಈ ಥರ ಪ್ಯಾಕಿಂಗ್ ಈ ಥರ ಇತ್ತು. ಒಂದು ನಿಮಿಷ ತೋರಿಸ್ತೀನಿ. ನ್ಯೂ ಬಿಗಿನಿಂಗ್ಸ್ ಟೈಟಾನ್. ಸೊ ಇದು ಕಪಲ್ ವಾಚ್, ಟೈಟಾನ್ ಮತ್ತು ಟೈಮ್ಯಾಕ್ಸ್. ಇದು ನನಗೆ ಕ್ಲಬ್ ಹೌಸಲ್ಲಿ ಎಲ್ಲರೂ ನನಗೆ ಫ್ರೆಂಡ್ಸ್ ನನ್ನ ಮದುವೆಗೆ ಗಿಫ್ಟ್ ಮಾಡಿದರು ಇದನ್ನು. ಕ್ಲಬ್ ಹೌಸ್ ಅಂತ ಒಂದು ಆ್ಯಪ್ ಇದೆ, ಆ ಆ್ಯಪಲ್ಲಿ ನಂಗೆ ತುಂಬ ಜನ ಫ್ರೆಂಡ್ಸ್ ಆಗಿದ್ದರು. ಸೊ ಅದರಲ್ಲಿ ಸಿಕ್ಕಿರ್ತಕ್ಕಂಥ ಕ್ಲೋಸ್ ಫ್ರೆಂಡ್ಸ್, ಕ್ಲೋಸ್ ಸರ್ಕಲ್ ನನಗೆ ಇದನ್ನು ಗಿಫ್ಟ್ ಮಾಡಿದರು. ಸೊ ಇದು ನಂದು ಲೇಡಿ ವಾಚ್ ಒಂದು ಟೈಮೆಕ್ಸ್ ಆಗಿರುತ್ತೆ ಬ್ರ್ಯಾಂಡ್. ಜೆಂಟ್ಸ್ದು ಇದು ಟೈಟಾನ್ ಅವ್ರದ್ದು. ಸೋಮವ್ರಿಗೂ ಇಷ್ಟ ಆಗಿದೆ ಇದು ಚೈನು. ಸೊ ಅವರು ಮೇ ಬಿ ಅವ್ರಿಗೂ ಇದು ಅನಿಸುತ್ತೆ, ಏನು ಹೇಳ್ತಾರೆ, ಸ್ವಲ್ಪ ಲೂಸ್ ಆಗ್ಬೋದು. ಇದನ್ನು ಚೈನ್ ತೆಗ್ಸಿ, ಇದು ಅಷ್ಟೇ ಯೂಸೇ ಮಾಡಿಲ್ಲ ಇದೆರಡು ವಾಚು. ಸೊ ಇದೊಂದು ಲೆದರ್ ಬೆಲ್ಟ್ ವಾಚ್, ಫಾಸಿಲ್. ಇದು ನಂದಲ್ಲ, ಸೋಮು ಅವ್ರ ವಾಚು. ಸೊ ಕೌಂಟ್ ಕಡಿಮೆ ಅನ್ನಿಸ್ತು ಈಗ ನಾನು ತೋರಿಸಿರೋ ವಾಚಸ್ಸು. ಏನದು ಅರ್ಮಾನಿ ಎಕ್ಸ್ಚೇಂಜ್ 1, ಫಾಸ್ಟ್ ಟ್ರ್ಯಾಕ್ ಒಂದು 2 ತೋರಿಸಿದೆ, 3+ ಜೋಕರ್ ಆ್ಯಂಡ್ ವಿಚ್ 3+4 5 6 ವಾಚಸ್ ತೋರಿಸಿದೆ. ಸೊ ಇದೊಂದು ತೋರಿಸ್ಬಿಡೋಣ ಸೋಮು ಅವ್ರದ್ದು ಅಂತ. ಇದು ಒಂದು ಕಾಸ್ಟ್ಲಿಯೆಸ್ಟ್ ವಾಚ್, ಮೇ ಬಿ ಇದೊಂದು 14-15K ಇರ್ಬೋದು. ಅವರು ಇದನ್ನು ಅವ್ರ ಮದುವೆ ಟೈಮಲ್ಲಿ ತೊಗೊಂಡಿದ್ದು. ಸೊ ಅದೇ ಏನೋ ಈ ಅರ್ಮಾನಿ ಎಕ್ಸ್ಚೇಂಜ್ ತೊಗೊಂಡಾಗ ಇದೆರಡು ಜೊತೆಗೆ ತೊಗೊಂಡಿದ್ರು. ಚೆನ್ನಾಗಿದೆ ಅಲ್ಲ. ಸೊ ಇದು ನನಗೊಂಥರ ಈ ಟಾಂಬಾಯ್ ಥರ ನಾನು ಸ್ವಲ್ಪ ಇವಾಗ ಶೂಟ್ ಕಡಿಮೆ ಮಾಡಿದ್ದೀನಿ. ಸೊ ಈ ಥರ ನನಗೆ ಈ ಥರ ಸ್ವಲ್ಪ ಬಿಗ್ ಸೈಜ್ ವಾಚಸ್ನ ಹಾಕ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ, ಯಾವಾಗಾದ್ರೂ ಹಾಕ್ಕೋಬೇಕು. ಸೊ ಇದು ಸೋಮು ಅವ್ರ ವಾಚ್ ಫಾಸಿಲ್. ಸೊ ಇದಾಗಿತ್ತು ನನ್ನ ವಾಚಸ್ ಸ್ಟೋರಿ. ವಾಚಸ್ ಅಂದರೆ ಎಲ್ರಿಗೂ ಇಷ್ಟ. ಆಮೇಲೆ ಇನ್ನೊಂದು ಮಿತ್ತಿದೆ, ಲೈಕ್ ವಾಚಸ್ನ ನಾವು ಗಿಫ್ಟ್ ಕೊಡಬಾರ್ದು, ವಾಲ್ ಕ್ಲಾಕ್ಸ್ನ ಗಿಫ್ಟ್ ಕೊಡಬಾರ್ದು ಅಂತ ಕೇಳ್ಪಟ್ಟಿದ್ದೀನಿ ಸುಮಾರು ಜನ. ಲೈಕ್ ನಮ್ಮ ಬ್ಯಾಡ್ ಟೈಮ್ ಅವ್ರಿಗೆ ಹೋಗುತ್ತೆ, ಇಲ್ಲ ನಮ್ಮ ಗುಡ್ ಟೈಮ್ ಅವ್ರಿಗೆ ಹೋಗುತ್ತೆ ಅಂತ. ಬಟ್ ಐ ಡೋಂಟ್ ಬಿಲೀವ್ ಇನ್ ದೋಸ್ ಥಿಂಗ್ಸ್. ಯಾಕಂದರೆ ನನಗೆ ತುಂಬ ಜನ ಗಿಫ್ಟ್ಸ್ ಮಾಡಿರೋದು ವಾಚಸ್ನ. ನಾನೊಂದು ಇಬ್ಬರಿಗೇನೋ ಗಿಫ್ಟ್ ಮಾಡಿದ್ದೀನಿ. ಸೊ ನಾನು ಅದನ್ನೆಲ್ಲ ನಂಬೋದಿಲ್ಲ, ನೀವು ಅದನ್ನೆಲ್ಲ ನಂಬಕ್ಕೆ ಹೋಗ್ಬೇಡಿ. ನಮ್ಮ ಟೈಮ್ ನಮಗೆ, ಅವ್ರ ಟೈಮ್ ಅವ್ರಿಗೆ. ನಾವು ಕಷ್ಟಪಟ್ಟರೆ ನಮ್ಗೆ ಸುಖ ಸಿಗುತ್ತೆ. ನಾವೇನೋ ಕಷ್ಟಪಡ್ದಲೆ ಏನೂ ಆಗೋಲ್ಲ, ಲೈಕ್ ಬ್ಯಾಡ್ ಟೈಮ್ ಇದ್ದೇ ಇರುತ್ತೆ. ಸೊ ಅದೆಲ್ಲ ನೀವು ನಂಬಕ್ಕೆ ಹೋಗ್ಬೇಡಿ ಅಂತ ಇದು ನನ್ನ ಪರ್ಸ್ನಲ್ ಒಪಿನಿಯನ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್. ಹೀಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಪ್ರೊಫೈಲ್ನ, ಯಾರು ಪೇಜ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ. ಸೊ ಇದನ್ನೆಲ್ಲ ನಂಗೆ ಲೈಕ್ ಹೇಳ್ದಾಗ ನಂಗೆ ನಗು ಬರುತ್ತೆ. ನಾನು ವೀಡಿಯೋಸ್ನ ನೋಡ್ಬೇಕಾರೆ ಈ ಥರನೂ ಒಂದು ನಂಗೆ ಟೈಮ್ ಬರ್ತಿತ್ತಾ ಅಂದರೆ ಲೈಕ್ ಏನು ಹೇಳ್ತಾರೆ, ಕಂಟೆಂಟ್ ಕ್ರಿಯೇಟರ್ ಆಗ್ತೀನಾ ಅಂತ ಯೂಶ್ವಲಾಗಿ ಏನೋ ಇನ್ಸ್ಟಾ ಎಲ್ಲ ಸ್ಕ್ರೋಲ್ ಮಾಡ್ಬೇಕಾದ್ರೆ ಇದಾನು ಹೇಳ್ಬೇಕಾ ಅನ್ನೋ ಯೋಚನೆ ಬರುತ್ತೆ. ಸೊ ಎನಿವೆ ನಾನು ಈಗೇನು ಯೂಟ್ಯೂಬ್ ಅನ್ನೋ ಜರ್ನಿಗೆ ಪಾದಾರ್ಪಣೆ ಮಾಡಿದ್ದೀನಿ. ಸೊ ಎಲ್ಲರೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಡೂ ಸಬ್ಸ್ಕ್ರೈಬ್, ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಷ್ಟ ಆದರೆ ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು. ಈಗ ಏನಾದರೂ ಒಂದು ವೀಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.